ವಜ್ರಮಲೆ ಸಂಪೂರ್ಣವಾಗಿ ತಯಾರಾಗಿ ನಿಂತಿದೆ ನೋಡಿ. ಎಷ್ಟು ಸಖತ್ತಾಗಿದೆ ಗುರು ಇದು. ಅಬ್ಬಬ್ಬಬ್ಬಬ್ಬ, ಹೂವಿನ ಗಿಡ ನೋಡಿ. ಸೊ ಎಲ್ಲ ಶಿಸ್ತುಬದ್ಧವಾಗಿ ಕಾಮಗಾರಿ ಯಶಸ್ವಿಯಾಗಿದೆ. ಸೊ ನೀವು ಗಮನಿಸ್ಬೋದು ಬಂಧುಗಳೇ. ಸೊ ಈ ಒಂದು ವಜ್ರಮಲೆ ಏನಿದೆ, ಈ ಬಿಲ್ಡಿಂಗ್ ಪಕ್ಕ ನೋಡಿ, ಅಲ್ಲಿ ನೋಡಿ ಸೈಡಲ್ಲೆಲ್ಲ ಹೂವಿನ ಗಿಡಗಳು ಯಾವ ರೀತಿ ಅಳವಡಿಸಿದ್ದಾರೆ. ಡಿಸೈನ್ ಆಗಿರ್ತಕ್ಕಂಥ ಒಂದು ಗಿಡಗಳೆಲ್ಲ ಇದೆ. ಸೊ ಇಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ವಜ್ರಮಲೆ. ದಯವಿಟ್ಟು ಬರ್ತಕ್ಕಂಥ ಪ್ರವಾಸಿಗರು ಈ ಒಂದು ಏನು ಹೂವಿನ ಗಿಡ ಇರ್ಬೋದು, ಮತ್ತೊಂದು ಮಗದೊಂದು ಈ ಒಂದು ಸುಂದರವಾದ ಈ ಒಂದು ಬಿಲ್ಡಿಂಗ್ ಸುತ್ತಲೂ ಇರ್ತಕ್ಕಂಥ ಈ ಒಂದು ವಾತಾವರಣ ಯಾವ ರೀತಿ ಇದೆ ಅದೇ ರೀತಿ ಕಾಪಾಡ್ಕೊಳ್ಳಿ ಅಂತ ಒಂದು ಮನವಿ ಹಾಕೊಳ್ತೀನಿ. ಅದು ಎಲ್ಲ ಪ್ರವಾಸಿಗರ ಕೈಲಿರ್ತದೆ ಯಾವ ರೀತಿ ಉಳಿಸ್ಕೋಬೇಕನ್ನೋದು. ಇನ್ನು ನಾಗಮಲೆ ಭವನ ಬಿಡಿ ಎಲ್ಲ ನೋಡಿರ್ತಾರ, ಇದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಸೊ ಹಾಗೆ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನಮ್ಮ ಏನು 108 ಅಡಿ ಎತ್ತರದ ಪ್ರತಿಮೆ, ಮಾದಪ್ಪನ ಪ್ರತಿಮೆಯ ದರ್ಶನ ಒಂದ್ಸಲ ಪಡೆಯೋಣ. ಸೊ ನೋಡ್ತೀನಿ. ಹಾಗೆ ಮುಂದೊಂದು ದಿನ ನೋಡಿ, ಇಲ್ಲೇನು ಈ ಒಂದು ರಸ್ತೆ ಉದ್ದಕ್ಕೆ ಈ ಒಂದು ಮರಗಳು, ಡಿಸೈನ್ ಮರಗಳೇನಿದೆ, ಸೊ ಇದನ್ನು ಅಳವಡಿಸಿದ್ದಾರೆ. ಇದು ಬೇರೆ ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸುತ್ತೆ. ಸೊ ಈ ಒಂದು ಕಾರ್ಯವೈಖರಿಗಳು ನಿಜಕ್ಕೂ ಬಹಳ ಅದ್ಭುತ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ಇದರ ಅತ್ಯವಶ್ಯಕ. ಯಾಕಂದರೆ ನಮ್ಮ ಮಾದಪ್ಪನ ಸನ್ನಿಧಿ ಇನ್ನೋಡಿ ಇಲ್ಲೆಲ್ಲ ಮರಗಳು ಹಾಕಿದ್ದಾರೆ. ತುಂಬ ಚೆನ್ನಾಗಿ ಏಳಿಗೆಯನ್ನು ಕಂಡುಕೋಬೇಕು ಅನ್ನೋದು ನನ್ನ ಒಂದು ನಿರೀಕ್ಷೆ. ಸೊ ಒಂದ್ಸಲ ಪ್ರತಿಮೆ ನೋಡ್ಕೊಂಬರೋಣ. ಸೊ ಇಲ್ಲೆಲ್ಲ ಆಲ್ಮೋಸ್ಟು ಕಾಮಗಾರಿಗಳು ಸಂಪೂರ್ಣ ಆಗೋಗಿದೆ. ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಎ ರಘು ಸರ್ ಅವರು ಏನೋ ಈ ಕ್ಷೇತ್ರಕ್ಕೆ ಆಗಮಿಸಿದ ನಂತರದ ದಿನಗಳಲ್ಲಿ ಈ ಕಾಮಗಾರಿಗಳೆಲ್ಲ ಸಂಪೂರ್ಣ ಆಯಿತು. ತದನಂತರ ಇನ್ನೂ ಸಾಕಷ್ಟು ಕಾಮಗಾರಿಗಳು ಅವರಿರ್ತಕ್ಕಂಥ ಈ ಅಟ್ ಪ್ರೆಸೆಂಟ್ ಅವರೇ ಇರೋದು. ಸೊ ಅವರಿರ್ತಕ್ಕಂಥ ಸಂದರ್ಭದಲ್ಲಿ ನಡೆಯುತ್ತಿದೆ. ಅಟ್ ಪ್ರೆಸೆಂಟ್ ನಡೀತಾ ಇದೆ ಕಾಮಗಾರಿಗಳು, ತುಂಬ ವೇಗವಾಗಿ ನಡೀತಾ ಇದೆ. ಸೊ ನೋಡೋಣ ಮುಂದಿನ ದಿವಸ ಏನೆಲ್ಲ ಯಶಸ್ವಿಯಾಗಿದೆ ಅದನ್ನೆಲ್ಲ ಸಂಕ್ಷಿಪ್ತವಾಗಿ ಡೀಟೇಲ್ ನೀಡ್ತೇನೆ. ಸೊ ನಿರೀಕ್ಷೆಯನ್ನು ಮಾಡೋಣ. ನೋಡಿ, ಲೈಟಿಂಗ್ಸ್ ಇರ್ಬೋದು, ಇದಿರ್ಬೋದು, ರೋಡ್ ಇರ್ಬೋದು, ಆ ಸೈಡು ಡ್ರೈನೇಜ್ ಇರ್ಬೋದು, ಪ್ರತಿಯೊಂದು ಇದೆಲ್ಲ ನೀರು ಹೋಗೋಕ್ಕೆ ಮಳೆ ಬಂದಂತಹ ಸಂದರ್ಭದಲ್ಲಿ ನೋಡಿ ಈ ರೀತಿ ಮಾಡಿದ್ರೆ ಏನಾಗುತ್ತೆ, ಬೇಗ ಈ ರಸ್ತೆ ಹದಗೆಡಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಈ ಥರ ಎಲ್ಲ ಡ್ರೈನೇಜ್ ಎಲ್ಲ ಮಾಡಿ ನೀರು ಹೋಗೋಕ್ಕೆ ಜಾಗ ಮಾಡಿಲ್ಲ ಅಂದರೆ ಅದು ಬೇಗ ಎಲ್ಲ ಕಿತ್ತೋಗುತ್ತೆ. ಇದು ಶಾಶ್ವತವಾದಂತಹ ಕಾಮಗಾರಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಓಹೋ, ಇದು ನನ್ನ ಶೂಟಿಂಗ್ ಪ್ಲೇಸ್ ಕಣ್ರಪ್ಪ. ಇಲ್ಲೊಂದು ಸಾಂಗ್ ಮಾಡಿದ್ದೀನಿ, ಸಖತ್ತಾಗಿ ಮಾಡಿದ್ದೀನಿ, ಒಳ್ಳೆ ಫೇಮಸ್ ಆಗಿಬಿಟ್ಟಿದ್ದೀನಿ. ನನಗೆ ನಾನೇ ಫೇಮಸ್ ಅನ್ಕೊಂಡ್ರೆ ತಪ್ಪು. ಇಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ರೆ ಕತ್ರಿ ಮಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ, ಅದ್ಭುತವಾಗಿ ಕಾಣ್ತದೆ, ಪರಮಾದ್ಭುತ. ಅದುವೇ ಕತ್ರಿ ಮಲೆ. ನೋಡಿ, ನಾನು ಬಿಡುವಿದ್ದಂಥ ಸಂದರ್ಭದಲ್ಲಿ ಈ ಮೊದಲು ನೋಡಿ ಇಲ್ಲೆಲ್ಲ ಬಂದು ಕೂತ್ಕೊಂಡ್ಬಿಡ್ತಿದ್ದೆ, ಇಲ್ಲಿ ಅಲ್ಲಿ. ಸೊ ಅಲ್ಲೆಲ್ಲ ಬಂದು ಸಮಯವನ್ನು ಕಳೆಯುತ್ತಿದ್ದೆ. ಇವಾಗ ಅಪರೂಪ ಆಗೋಯ್ತು ಈ ಸ್ಥಳಗಳಿಗೆ ಬರೋದು. ಬಾಜಿ ಮಲೆ ಮಹದೇಶ್ವರರ 108 ಅಡಿ ಎತ್ತರದ ಪ್ರತಿಮೆಯ ದರ್ಶನ ನೋಡಿ ಇಲ್ಲಿಂದನೇ ಪಡೆದುಕೊಳ್ಳಿ. ಯಾಕಂದರೆ ಇಲ್ಲಿ ಒಂದು ಅಲ್ಟಿಮೇಟ್ ಆದಂತಹ ಕಾಮಗಾರಿ ನಡೀತಾ ಇದೆ. ನೋಡಿ, ತಾವು ವೀಕ್ಷಣೆ ಮಾಡ್ಬೋದು. ಇದು ಶಾಶ್ವತವಾದಂತಹ ಒಂದು ಕಾಮಗಾರಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಏನಕ್ಕೆ ಶಾಶ್ವತವಾದ ಕಾಮಗಾರಿ? ಸೊ ಲಾಸ್ಟ್ ಟೈಮು ಏನೋ ಈ ಒಂದು ಪ್ರತಿಮೆ 108 ಅಡಿ ಪ್ರತಿಮೆಯನ್ನು ಲಾಸ್ಟ್ ಟೈಮ್ ಸುಮಾರು ಆಯಿತು 3 ವರ್ಷದ ಹಿಂದೆ ಉದ್ಘಾಟನೆ ಮಾಡಿದರು. ಸೊ ಇದು ಮಳೆ ಬಂದಂಥ ಸಂದರ್ಭದಲ್ಲಿ ಈ ಬಂಡೆಗಳೆಲ್ಲ ಕುಸಿದು ಬಿದ್ದೋಯ್ತು, ಆ ಕಡೆ ಬಿದ್ದೋಗ್ಬಿಡ್ತು. ಉದ್ಘಾಟನೆ ಸಹ ಆಗೋಯಿತು, BJP ಸರ್ಕಾರ ಇದ್ದಂತಹ ಸಮಯದಲ್ಲಿ ಉದ್ಘಾಟನೆ ಆಗೋಯಿತು. ಬಟ್ ಅದು ಶಾಶ್ವತವಾದ ಕೆಲಸ ಅಲ್ಲ ಅಂತಕ್ಕಂಥದ್ದು ಮನಗೊಂಡಂತಹ ಇವತ್ತಿನ ಒಂದು ಸರ್ಕಾರ
ಏನೋ ಉತ್ತಮವಾದ ಒಂದು ಕಾಮಗಾರಿಗೆ ಕೈ ಜೋಡಿಸಿದೆ ನೋಡಿ. ಇಲ್ಲೆಲ್ಲ ಗಮನಿಸ್ಬೋದು ಎಷ್ಟು ಒಂದು ವಿನೂತನವಾದ ಕಾಮಗಾರಿ ಜರುಗುತ್ತಿದೆ. ಅರ್ಥ ಒಂದು ಶಾಶ್ವತವಾದ ಭದ್ರತೆ. ಯಾಕಂದರೆ ಈಗ ಏನಾಗ್ಬಿಡ್ತದೆ, ಇದಕ್ಕೆ ಒಂದು ಪೂರಕವಾದ ಕಾಮಗಾರಿ ಮಾಡಿಲ್ಲ ಅಂದರೆ ಮುಂದೊಂದು ದಿವಸ ಸಮಸ್ಯೆ ಆಗೋ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸಮಯವನ್ನು ತೆಗೆದುಕೋಬೋದು. ಅದನ್ನು ಹೊರತುಪಡಿಸಿದರೆ ಇದು ನಿಜಕ್ಕೂ ಮಾದಪ್ಪನ ಪುಣ್ಯಕ್ಷೇತ್ರಕ್ಕೆ ಒಂದು ಅತ್ಯವಶ್ಯಕವಾದಂತಹ ಒಂದು ಪ್ರತಿಮೆ. ಹೀಗೆ ಸಾಮಾನ್ಯವಾಗಿ ಏನನ್ಸುತ್ತೆ, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಂಥವ್ರು ಏನು ಮಾಡ್ತಾರೆ, ಮಾದಪ್ಪನ ಬೆಟ್ಟ ಎಲ್ಲಿ, ಬೆಟ್ಟ ಇಷ್ಟೇ, ಆ ದೇವಸ್ಥಾನ ನೋಡ್ತಾರೆ, ದರ್ಶನ ಮಾಡ್ತಾರೆ, ಹೋಯ್ತಾರೆ. ಅದು ಇಲ್ಲಿ ಒಂದು ID ಪ್ರೂಫ್ ಅಂತಕ್ಕಂಥದ್ದು ಈ ಒಂದು ಪ್ರತಿಮೆಯಿಂದ ನಮಗೆ ಬಹಳ ಸ್ಪಷ್ಟವಾಗಿ ಸಿಗುತ್ತೆ ಬಂಧುಗಳೇ, ಬಹಳ ಸ್ಪಷ್ಟವಾಗಿ ಸಿಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತಾ ಈ ವಿಡಿಯೋನ ಮಾದಪ್ಪನ ಪ್ರತಿಮೆಯೊಂದಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.